ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 2025 ಹೇಗಿತ್ತು ಅಂತ ತಿಳ್ಕೊಳ್ಳೋ ಸಮಯ. ತಂತ್ರಜ್ಞಾನ, ಕ್ರೀಡೆ, ಪ್ರಶಸ್ತಿಗಳು ಹೀಗೆ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಗಳು ನಡೆದಿವೆ. ಬನ್ನಿ ಈ ತಿಂಗಳ ಒಂದು ರೌಂಡಪ್ ನೋಡ್ಬಿಡೋಣ. ಹೌದು, ಈ ತಿಂಗಳು ನಿಜಕ್ಕೂ ಒಂದು ಸ್ಪೆಷಲ್ ತಿಂಗಳಾಗಿತ್ತು. ಒಂದು ಕಡೆ ಹೊಸ ಹೊಸ ಟೆಕ್ನಾಲಜಿ ಬಂದ್ರೆ, ಇನ್ನೊಂದು ಕಡೆ ದೊಡ್ಡ ದೊಡ್ಡ ನೀತಿ ಬದಲಾವಣೆಗಳು. ಅಷ್ಟೇ ಯಾಕೆ, ಗ್ಲೋಬಲ್ ಅವಾರ್ಡ್ಸ್ ಕೂಡ. ಸೊ ಈ ತಿಂಗಳು ತುಂಬಾನೇ ಆಕ್ಷನ್ ಪ್ಯಾಕ್ಟ್ ಆಗಿತ್ತು. ಒಂದೊಂದಾಗಿ ನೋಡೋಣ. ಮೊದಲು ನಮ್ಮ ರಾಷ್ಟ್ರೀಯ ಸುದ್ದಿಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ಮಾತಾಡೋಣ. ಆಮೇಲೆ ನಮ್ಮ ರಾಜ್ಯಗಳಲ್ಲಿ ಏನೆಲ್ಲ ವಿಶೇಷ ಆಯ್ತು ಅಂತ ನೋಡೋಣ. ಅದಾದ್ಮೇಲೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಸಾಧನೆಗಳು, ಪ್ರಶಸ್ತಿಗಳು ಹಾಗೆ ಸ್ಪೋರ್ಟ್ಸ್ ವರ್ಲ್ಡ್ನಲ್ಲಿ ನಡೆದ ರೋಚಕ ಘಟನೆಗಳು. ಕೊನೆಗೆ ಕೆಲವು ಇಂಪಾರ್ಟೆಂಟ್ ಗ್ಲೋಬಲ್ ಇಂಡೆಕ್ಸ್ಗಳಲ್ಲಿ ನಮ್ಮ ದೇಶ ಎಲ್ಲಿದೆ ಅಂತಾನೂ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಸೆಕ್ಷನ್ಗೆ ಹೋಗೋಣ. ನ್ಯಾಷನಲ್ ಲೆವೆಲ್ನಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾದವು ಅಂತ ನೋಡೋಣ ಬನ್ನಿ. ಈ ತಿಂಗಳು ನ್ಯಾಷನಲ್ ಲೆವೆಲ್ನಲ್ಲಿ ಸಾಕಷ್ಟು ಹೊಸ ಹೆಜ್ಜೆಗಳನ್ನೇ ಇಡ್ಲಾಗಿದೆ. ನೋಡಿ, ಟಾಟಾ ಸ್ಟೀಲ್ ಇದೇ ಮೊದಲ ಬಾರಿಗೆ ಹೈಡ್ರೋಜನ್ ಸಾಗಿಸೋ ಪೈಪ್ಗಳನ್ನು ಡೆವಲಪ್ ಮಾಡಿದೆ. ಇದು ಗ್ರೀನ್ ಎನರ್ಜಿ ಕಡೆಗೆ ಒಂದು ದೊಡ್ಡ ಹೆಜ್ಜೆ. ಹಾಗೇನೇ ನಮ್ಮ ಇಂಡಿಯನ್ ರೈಲ್ವೇಸ್ ಸ್ವೈಲ್ ಅನ್ನೋ ಒಂದು ಆಲ್ ಇನ್ ಒನ್ ಸೂಪರ್ ಆಪ್ ತಂದಿದೆ. ಇನ್ನು ಟ್ರೆಡಿಷನಲ್ ಮೆಡಿಸಿನ್ಗೆ ಪ್ರೋತ್ಸಾಹ ಕೊಡೋಕೆ ಆಯುಷ್ ವೀಸಾ ಕೂಡ ಶುರುವಾಗಿದೆ. ಸಾಂಸ್ಕೃತಿಕವಾಗಿ ವಾರಣಾಸಿಯಲ್ಲಿ 3ನೇ ಕಾಶಿ ತಮಿಳ್ ಸಂಗಮ ನಡೆದ್ರೆ ರೈತರಿಗಾಗಿ ಕಡಿಮೆ ಇಳುವರಿ ಇರೋ 100 ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಪಿಎಂ ಧನಧಾನ್ಯ ಕೃಷಿ ಯೋಜನೆ ಜಾರಿಯಾಗಿದೆ. ಒಟ್ಟಿನಲ್ಲಿ ತುಂಬಾನೇ ಚಟುವಟಿಕೆಗಳು ನಡೆದಿವೆ. 100 ಗಿಗಾವ್ಯಾಟ್ ಇದೊಂದು ಸಣ್ಣ ಸಂಖ್ಯೆಯಲ್ಲ. ನಮ್ಮ ದೇಶ ಸೋಲಾರ್ ಪವರ್ ಕೆಪಾಸಿಟಿಯಲ್ಲಿ ಒಂದು ದೊಡ್ಡ ಮೈಲುಗಲ್ಲನ್ನ ತಲುಪಿದೆ. ಅಂದ್ರೆ ಲಕ್ಷಾಂತರ ಮನೆಗಳಿಗೆ ಬೆಳಕು ನೀಡುವಷ್ಟು ಶಕ್ತಿ ಇದು. ನಮ್ಮ ಗುರಿ ಇರೋದು 2030ರ ಹೊತ್ತಿಗೆ 500 ಗಿಗಾವ್ಯಾಟ್ ತಲುಪೋದು. ಆ ನಿಟ್ಟಿನಲ್ಲಿ ಇದೊಂದು ತುಂಬಾನೇ ಪ್ರಮುಖವಾದ ಹೆಜ್ಜೆ. ಮೆಡಿಕಲ್ ರಿಸರ್ಚ್ನಲ್ಲಿ ಇದೊಂದು ನಿಜಕ್ಕೂ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಐಐಟಿ ಮದ್ರಾಸ್ ನಮ್ಮ ದೇಶದ ಮೊದಲ ಕ್ಯಾನ್ಸರ್ ಜೀನೋಮ್ ಡೇಟಾಬೇಸ್ ಅನ್ನ ಲಾಂಚ್ ಮಾಡಿದೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಇದರಲ್ಲಿ ಭಾರತೀಯ ಸ್ತನ ಕ್ಯಾನ್ಸರ್ ರೋಗಿಗಳ ಜೆನೆಟಿಕ್ ಡೇಟಾ ಇರುತ್ತೆ. ಇದರಿಂದ ನಮ್ಮ ಜನರಲ್ಲಿ ಕ್ಯಾನ್ಸರ್ ಹೇಗೆ ಬೇರೆ ರೀತಿ ವರ್ತಿಸುತ್ತೆ ಅಂತ ಅರ್ಥ ಮಾಡ್ಕೊಂಡು ಅವರಿಗೆ ಅಂತಾನೆ ಸ್ಪೆಸಿಫಿಕ್ ಆದ ಚಿಕಿತ್ಸೆಗಳನ್ನ ಕಂಡುಹಿಡಿಯಕ್ಕೆ ದೊಡ್ಡ ಸಹಾಯ ಆಗುತ್ತೆ. ಇಲ್ಲೊಂದು ಹೆಮ್ಮೆಯ ಸುದ್ದಿ ಇದೆ. ಅಸ್ಸಾಂನ ಪರಿಸರವಾದಿ ಪೂರ್ಣಿಮಾದೇವಿ ಬರ್ಮನ್ ಅವರಿಗೆ ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಈಗಾಗಲೇ ಪ್ರತಿಷ್ಠಿತ ವಿಟ್ಲಿ ಗೋಲ್ಡ್ ಅವಾರ್ಡ್ ಗೆದ್ದಿದ್ದ ಇವರು ಈಗ ಟೈಮ್ ಮ್ಯಾಗಝೀನ್ನ ವಿಮೆನ್ ಆಫ್ ದ ಇಯರ್ 2025 ಲಿಸ್ಟ್ನಲ್ಲೂ ಸ್ಥಾನ ಪಡೆದಿದ್ದಾರೆ. ಇದು ನಿಜಕ್ಕೂ ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಲ್ವಾ? ಓಕೆ, ನ್ಯಾಷನಲ್ ಲೆವೆಲ್ನಿಂದ ಈಗ ನಾವು ರಾಜ್ಯಗಳ ಕಡೆಗೆ ಗಮನ ಹರಿಸೋಣ. ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ ಬನ್ನಿ. ನಮ್ಮ ದೇಶದ ವೈವಿಧ್ಯತೆ ಅದರ ಆಡಳಿತದಲ್ಲೂ ಕಾಣಿಸುತ್ತೆ. ನೋಡಿ, ಒಡಿಶಾದಲ್ಲಿ ಮಿಷನ್ ಉತ್ಕರ್ಷ್ ಮೂಲಕ ಹೆಣ್ಣು ಮಕ್ಕಳ ಪೌಷ್ಟಿಕತೆಗೆ ಒತ್ತು ಕೊಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನೋಡಿ ಬಂಧನ್ ಸ್ಕೀಮ್ ಮೂಲಕ ನದಿ ಸವೆತ ತಡೆಯೋಕೆ ಪ್ರಯತ್ನ ನಡೀತಿದೆ. ಇನ್ನು ಕೇರಳದಲ್ಲಿ ಎನ್ ಪ್ರೌಡ್ ಅನ್ನೋ ಇನಿಷಿಯೇಟಿವ್ ಅಡಿಯಲ್ಲಿ ಬಳಕೆಯಾಗದ ಔಷಧಿಗಳನ್ನ ಸೇಫ್ ಆಗಿ ಡಿಸ್ಪೋಸ್ ಮಾಡೋ ಬಗ್ಗೆ ಜಾಗೃತಿ ಮೂಡಿಸ್ತಿದ್ದಾರೆ. ಹಾಗೆಯೇ ತೆಲಂಗಾಣದಲ್ಲಿ ಗೋಂಡ್ ಮೆಸ್ರಾಂ ಬುಡಕಟ್ಟಿನ ಪ್ರಮುಖ ಹಬ್ಬವಾದ ನಾಗೋವಾ ಜಾತ್ರೆಯನ್ನ ಆಚರಿಸಲಾಗ್ತಿದೆ. ಅಂದ್ರೆ ಪ್ರತಿಯೊಂದು ರಾಜ್ಯವೂ ತನ್ನದೇ ಆದ ಸವಾಲುಗಳಿಗೆ ತಕ್ಕಂತೆ ಸ್ಪಂದಿಸ್ತಿದೆ. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್. ಮಧ್ಯಪ್ರದೇಶದಲ್ಲಿ ಈಗ ಭಾರತದಲ್ಲೇ ಅತಿ ಹೆಚ್ಚು ರಣಹದ್ದುಗಳಿವೆ ಅಂತ ಹೇಳಲಾಗ್ತಿದೆ. ಇದು ಯಾಕೆಷ್ಟು ದೊಡ್ಡ ಸುದ್ದಿ ಅಂದ್ರೆ, ಕೆಲವು ವರ್ಷಗಳ ಹಿಂದೆ ಇವುಗಳ ಸಂಖ್ಯೆ ಸಡನ್ ಆಗಿ ಕುಸಿದು ಹೋಗಿತ್ತು, ಅಳಿವಿನಂಚಿಗೆ ಹೋಗಿದ್ವು. ಹಾಗಿದ್ರೆ ಈಗ ಹೇಗೆ ಚೇತರಿಸಿಕೊಂಡ್ವೋ? ಇದರ ಹಿಂದೆ ಒಂದು ಸೈಂಟಿಫಿಕ್ ಕಾರಣ ಇದೆ. ಆ ಸೈಂಟಿಫಿಕ್ ಕಾರಣನೇ ಬಯೋಮ್ಯಾಗ್ನಿಫಿಕೇಶನ್ ಅಥವಾ ಜೈವಿಕ ಸಂವರ್ಧನೆ. ಸರಳವಾಗಿ ಹೇಳೋದಾದ್ರೆ, ಜಾನುವಾರುಗಳಿಗೆ ಡೈಕ್ಲೋಫಿನಾಕ್ ಅನ್ನೋ ಒಂದು ಪೇನ್ ಕಿಲ್ಲರ್ ಕೊಡ್ತಿದ್ರು. ಆ ಜಾನುವಾರುಗಳು ಸತ್ತ ಮೇಲೆ ಅವುಗಳನ್ನ ತಿನ್ನುತ್ತಿದ್ದ ರಣಹದ್ದುಗಳ ದೇಹದಲ್ಲಿ ಈ ಕೆಮಿಕಲ್ ಸೇರ್ಕೊಳ್ತಿತ್ತು. ಫುಡ್ ಚೇನ್ನಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಈ ವಿಷದ ಪ್ರಮಾಣ ಜಾಸ್ತಿಯಾಗಿ ರಣಹದ್ದುಗಳ ಸಾವಿಗೆ ಕಾರಣವಾಗಿತ್ತು. ಯಾವಾಗ ಈ ಔಷಧವನ್ನ ಬ್ಯಾನ್ ಮಾಡಿದ್ರೋ ಪರಿಸ್ಥಿತಿ ಸುಧಾರಿಸಿದೆ. ಮಧ್ಯಪ್ರದೇಶದಲ್ಲಿ ಅವುಗಳ ಸಂಖ್ಯೆ ಮತ್ತೆ ಹೆಚ್ಚುತ್ತಿರೋದು ನಿಜಕ್ಕೂ ಒಂದು ಗುಡ್ ನ್ಯೂಸ್. ಸರಿ, ದೇಶ ರಾಜ್ಯಗಳ ವಿಷಯ ಆಯಿತು. ಈಗ ಗ್ಲೋಬಲ್ ಅರೀನಾ ಕಡೆಗೆ ಹೋಗೋಣ. ವಿಶ್ವಮಟ್ಟದಲ್ಲಿ ಭಾರತದ ಪಾತ್ರ ಮತ್ತು ಕೆಲವು ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನೋಡೋಣ. ಫೆಬ್ರವರಿಯಲ್ಲಿ ನಮ್ಮ ದೇಶ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸಖತ್ ಬ್ಯುಸಿಯಾಗಿತ್ತು. ತಿಂಗಳ ಆರಂಭದಲ್ಲೇ ಪ್ಯಾರಿಸ್ನಲ್ಲಿ ನಡೆದ ಎಐ ಆಕ್ಷನ್ ಸಮ್ಮಿಟ್ಗೆ ಸಹ ಅಧ್ಯಕ್ಷತೆ ವಹಿಸಿತ್ತು. ಆಮೇಲೆ ಒಮಾನ್ನಲ್ಲಿ ನಡೆದ 8ನೇ ಇಂಡಿಯನ್ ಓಷನ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿತ್ತು. ಅಷ್ಟೇ ಅಲ್ಲ, ಫಿಲಿಪೈನ್ಸ್ನಲ್ಲಿ ಕವಿ ತಿರುವಳ್ಳುವರ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಲಾಯಿತು. ತಿಂಗಳ ಕೊನೆಗೆ ಜಪಾನ್ ಜೊತೆ ನಮ್ಮ ಧರ್ಮಗಾರ್ಡಿಯನ್ ಮಿಲಿಟರಿ ಎಕ್ಸಸೈಸ್ ಕೂಡ ನಡೆಯಿತು. ಅಂದ್ರೆ ಡಿಪ್ಲೊಮಸಿಯಿಂದ ಡಿಫೆನ್ಸ್ವರೆಗೆ ಎಲ್ಲದರಲ್ಲೂ ಆಕ್ಟಿವ್ ಆಗಿತ್ತು. ಇನ್ನು ಎಂಟರ್ಟೈನ್ಮೆಂಟ್ ವರ್ಲ್ಡ್ ಕಡೆ ಬರೋದಾದ್ರೆ 2 ದೊಡ್ಡ ಅವಾರ್ಡ್ ಶೋಗಳು ನಡೆದವು.
ಮ್ಯೂಸಿಕ್ನ ಅತಿದೊಡ್ಡ ಪ್ರಶಸ್ತಿ 67th ಗ್ರಾಮಿ ಅವಾರ್ಡ್ಸ್ನಲ್ಲಿ ಕೌಬಾಯ್ ಕಾರ್ಟರ್ ಆಲ್ಬಮ್ ಆಫ್ ದಿ ಇಯರ್ ಆಯಿತು. ಇನ್ನೊಂದ್ ಕಡೆ ಸಿನಿಮಾ ಕ್ಷೇತ್ರದ ಪ್ರತಿಷ್ಠಿತ ಬಾಫ್ಟಾ ಅವಾರ್ಡ್ಸ್ನಲ್ಲಿ ಕಾನ್ಕ್ಲೇವ್ ಬೆಸ್ಟ್ ಫಿಲ್ಮ್ ಪ್ರಶಸ್ತಿ ಗೆದ್ಕೊಂಡಿದೆ. ಇಲ್ಲೊಂದು ಹಿಸ್ಟೋರಿಕ್ ಮೊಮೆಂಟ್ ಇದೆ. ದಕ್ಷಿಣ ಆಫ್ರಿಕಾದ ಸೆಗೋಗ್ಲಾ ಮಿಸಸ್ ವರ್ಲ್ಡ್ 2025 ಕಿರೀಟವನ್ನ ಗೆದ್ದಿದ್ದಾರೆ. ಇದರ ವಿಶೇಷತೆ ಏನಂದ್ರೆ ಈ ಕಿರೀಟ ಧರಿಸಿದ ಮೊದಲ ಕಪ್ಪು ಮಹಿಳೆ ಇವರು. ಇದು ಕೇವಲ ಒಂದು ಸೌಂದರ್ಯ ಸ್ಪರ್ಧೆಯ ಗೆಲುವಲ್ಲ, ಇದೊಂದು ಐತಿಹಾಸಿಕ ಸಾಧನೆ. ಸರಿ, ಈಗ ಎಲ್ಲರ ಫೇವ್ರೆಟ್ ಸೆಕ್ಷನ್ ಸ್ಪೋರ್ಟ್ಸ್. ಕ್ರೀಡಾ ಜಗತ್ತಿನಲ್ಲಿ ಈ ತಿಂಗಳು ಏನೆಲ್ಲ ಆಯ್ತು ಅಂತ ನೋಡೋಣ ಬನ್ನಿ. ಕ್ರಿಕೆಟ್ನಲ್ಲಿ ನಮ್ಗೊಂದು ಭರ್ಜರಿ ಗುಡ್ ನ್ಯೂಸ್. ನಮ್ಮ ಅಂಡರ್-19 ಮಹಿಳಾ ತಂಡ T20 ವರ್ಲ್ಡ್ ಕಪ್ ಗೆದ್ದಿದೆ. ಮಲೇಷ್ಯಾದಲ್ಲಿ ನಡೆದ ಫೈನಲ್ಸ್ನಲ್ಲಿ ಸೌತ್ ಆಫ್ರಿಕಾವನ್ನ ಸೋಲಿಸಿ ನಮ್ಮ ಹುಡುಗಿಯರು ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಅದ್ಭುತ ಸಾಧನೆ. 38ನೇ ನ್ಯಾಷನಲ್ ಗೇಮ್ಸ್ನ ಮೆಡಲ್ ಟ್ಯಾಲಿ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಮಹಾರಾಷ್ಟ್ರ ಒಟ್ಟು 201 ಮೆಡಲ್ ಗೆದ್ದಿದೆ. ಸರ್ವೀಸಸ್ ತಂಡ 121 ಅಷ್ಟೇ ಗೆದ್ದಿರೋದು. ಆದ್ರೂ ಸರ್ವೀಸಸ್ ತಂಡಕ್ಕೆ ಫಸ್ಟ್ ಪ್ಲೇಸ್. ಯಾಕಂದ್ರೆ ರ್ಯಾಂಕಿಂಗ್ ಅನ್ನ ಚಿನ್ನದ ಪದಕಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಸರ್ವೀಸಸ್ ತಂಡ 68 ಗೋಲ್ಡ್ ಮೆಡಲ್ ಗೆದ್ದರೆ ಮಹಾರಾಷ್ಟ್ರ 58 ಗೆದ್ದಿದೆ. ಅದಕ್ಕೆ ಸರ್ವೀಸಸ್ ಟಾಪ್ನಲ್ಲಿದೆ, ಹರಿಯಾಣ 3ನೇ ಸ್ಥಾನದಲ್ಲಿದೆ. ಫೆಬ್ರವರಿ ತಿಂಗಳು ಸ್ಪೋರ್ಟ್ಸ್ನಲ್ಲಿ 2 ತದ್ವಿರುದ್ಧವಾದ ಫಲಿತಾಂಶಗಳನ್ನು ತಂದುಕೊಟ್ಟಿದೆ. ಒಂದು ಕಡೆ ನಮ್ಮ ಚೆಸ್ ಮಾಸ್ಟರ್ ಪ್ರಜ್ಞಾನಂದ ವರ್ಲ್ಡ್ ಚಾಂಪಿಯನ್ ಗುಕೇಶ್ರನ್ನೇ ಸೋಲಿಸಿ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಟೈಟಲ್ ಗೆದ್ಕೊಂಡ್ರು. ಇದೊಂದು ದೊಡ್ಡ ಸಾಧನೆ. ಆದರೆ ಇನ್ನೊಂದು ಕಡೆ ಏಷ್ಯನ್ ವಿಂಟರ್ ಗೇಮ್ಸ್ಗೆ ಹೋದ ನಮ್ಮ 88 ಸದಸ್ಯರ ದೊಡ್ಡ ತಂಡಕ್ಕೆ ಒಂದೇ ಒಂದು ಪದಕ ಕೂಡ ಗೆಲ್ಲೋಕೆ ಆಗ್ಲಿಲ್ಲ. ಸೊ ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ನಿರಾಸೆ. ಸರಿ, ಈಗ ಕೊನೆಯದಾಗಿ ಕೆಲವು ಪ್ರಮುಖ ಗ್ಲೋಬಲ್ ಇಂಡೆಕ್ಸ್ಗಳಲ್ಲಿ ನಮ್ಮ ದೇಶದ ಸ್ಥಾನಮಾನ ಹೇಗಿದೆ ಅಂತ ಒಂದು ಸಣ್ಣ ನೋಟ ಹರಿಸೋಣ. ಮೊದಲನೆಯದಾಗಿ ವರ್ಲ್ಡ್ ಬ್ಯಾಂಕ್ನ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಇದರಲ್ಲಿ ನಮ್ಮ ದೇಶಕ್ಕೆ 38ನೇ ರ್ಯಾಂಕ್ ಸಿಕ್ಕಿದೆ. ಲಾಜಿಸ್ಟಿಕ್ಸ್ ಅಂದ್ರೆ ಸರಳವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ಸಾಗಿಸೋ ವ್ಯವಸ್ಥೆ. ಈ ರ್ಯಾಂಕಿಂಗ್ ನಮ್ಮ ದೇಶದ ವ್ಯಾಪಾರ ಮತ್ತು ಸಾರಿಗೆ ವ್ಯವಸ್ಥೆ ಎಷ್ಟು ಎಫಿಷಿಯೆಂಟ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ನಮ್ಮ ಪಾಸ್ಪೋರ್ಟ್ ಎಷ್ಟು ಪವರ್ಫುಲ್. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ನಾವು 80ನೇ ಸ್ಥಾನದಲ್ಲಿದ್ದೇವೆ. ಇದರರ್ಥ ನಮ್ಮ ಪಾಸ್ಪೋರ್ಟ್ ಇದ್ರೆ ಸುಮಾರು 62 ದೇಶಗಳಿಗೆ ವೀಸಾ ಇಲ್ಲದೇನೆ ಅಥವಾ ವೀಸಾ ಆನ್ ಅರೈವಲ್ ಸೌಲಭ್ಯದ ಮೂಲಕ ಹೋಗಬಹುದು. ಸೊ ನಮ್ಮ ಗ್ಲೋಬಲ್ ಮೊಬಿಲಿಟಿಯನ್ನ ಇದು ತೋರಿಸುತ್ತೆ. ಕೊನೆದಾಗಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್. ಇದನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡುತ್ತೆ. 180 ದೇಶಗಳ ಪಟ್ಟಿಯಲ್ಲಿ ಭಾರತ 96ನೇ ಸ್ಥಾನದಲ್ಲಿದೆ. ಈ ಇಂಡೆಕ್ಸ್ನಲ್ಲಿ ರ್ಯಾಂಕಿಂಗ್ ಕಡಿಮೆ ಇದ್ದಷ್ಟು ಪಬ್ಲಿಕ್ ಸೆಕ್ಟರ್ನಲ್ಲಿ ಭ್ರಷ್ಟಾಚಾರ ಹೆಚ್ಚಿದೆ ಅನ್ನೋ ಗ್ರಹಿಕೆ ಇರುತ್ತೆ. ಇದು ಖಂಡಿತವಾಗಿಯೂ ಗಮನ ಹರಿಸಬೇಕಾದ ಒಂದು ವಿಚಾರ. ಹೀಗೆತ್ತು ಫೆಬ್ರವರಿ ತಿಂಗಳ ಒಂದು ಚಿತ್ರಣ. ಎಷ್ಟೆಲ್ಲ ಘಟನೆಗಳು ಅಲ್ವಾ? ಆದ್ರೆ ಒಂದು ಪ್ರಶ್ನೆ, ಇವತ್ತು ನಾವು ಮಾತಾಡಿದ ಈ ಎಲ್ಲಾ ವಿಷಯಗಳಲ್ಲಿ ಯಾವ ವಿಷಯದ ಪ್ರಭಾವ ಮುಂದಿನ ವರ್ಷವೂ ಇರುತ್ತೆ ಅಂತ ಅನಿಸುತ್ತೆ? ನಮ್ಮ ಸೋಲಾರ್ ಎನರ್ಜಿಯ ಸಾಧನೆನಾ? ನಮ್ಮ ಯುವ ಕ್ರೀಡಾಪಟುಗಳ ಗೆಲುವ? ಅಥವಾ ನಾವು ಎದುರಿಸ್ತಿರುವ ಜಾಗತಿಕ ಸವಾಲುಗಳ? ಯೋಚನೆ ಮಾಡಬೇಕಾದ ವಿಷಯ. ಈ ವಿಶ್ಲೇಷಣೆ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.